ಒಂದು 15 ದಿನದಿಂದ 15 ದನಗಳು ಕಾಣೆಯಾಗದೆ. ಮತ್ತೆ ದನ ಏನಾಯ್ತು ಅಂತ ನಾವು ಎಲ್ಲೋ ಚಿರ್ತಿ ಹಿಡಿತು ಅಂತ ನಂಬ್ಕೊಂಡ್ಬಿಟ್ರು. ಆದ್ರೆ ನೋಡಿದ್ರೆ ಇವತ್ತು ಅವ್ರ ಕೃಷ್ಣ ಆಚಾರ್ಯ ಮನೆಯವ್ರ ದನ ಬಿಟ್ಟಾಕದ ದನ, ನಿನ್ನೆ ಬಿಟ್ಟಾಕದ ದನ ಬರಲಿಲ್ಲ ಅಂತ ಹುಡುಕ್ತಾ ಬಂದವಾಗ ಇಲ್ಲಿ ದನವನ್ನು ಕಡಿದು ಕರು, ಸಣ್ಣ ಶಿಶು ಇದ್ದ ಕರುವನ್ನ ಅಲ್ಲಿ ಒಗೆದಿಟ್ಟು ಆಮೇಲೆ ಕಾಲೆಲ್ಲ ಕಟ್ ಮಾಡಿ ಇಲ್ಲಿ ಒಗೆದಿಟ್ಟು ಹೋಗಿದ್ದಾರೆ. ನೋಡಿ, ನಮ್ದು ದನ ಬೆಳಿಗ್ಗೆ ಬಿಟ್ಟದ ದನ, ನಿನ್ನೆ ಬೆಳಿಗ್ಗೆ ಬಿಟ್ಟದ ದನ. ಅದು ಗಬ್ಬ ಇತ್ತು, ಸಣ್ಣ ಗಬ್ಬ ಇತ್ತು, ಹಿಂಗೆ ಮೆನ್ಕೊಂಡ್ ದಿನ ಮನೆಗೆ ಬರ್ತಿತ್ತು. ಅದು ನಿನ್ನೆ ರಾತ್ರಿ ಸಂಜೆವರೆಗೆ ಬರ್ತದೆ ಹೇಳಿ ನೋಡಿದ್ರು, ಅದು ಮನೆ ಬರ್ಲಿಲ್ಲ. ಬೆಳಿಗ್ಗೆ ರಾತ್ರಿ ಆದ್ರೂ ಬಂದು ಹುಡ್ಕರೆ, ಕತ್ಲೆ ಆಯ್ತು, ನಮ್ಗೆ ಸಿಗ್ಲಿಲ್ಲ. ಬೆಳಿಗ್ಗೆ ಬಂದು ನೋಡು ತನಕ ಇಲ್ಲಿ ಈ ತರ ಮಾಡಿಟ್ಟಾರೆ. ಈ ತರ ಕಡ್ದಿ ಅದನ್ನ ಮಾಂಸ ಮಾಡ್ಕೊಂಡೆ ಒಂದೊಂದು ಬದಿನ, ಒಂದೊಂದು ಕಾಲೊಂದ್ ಬದಿಗೆ, ತಲೆ ಒಂದ್ ಬದಿಗೆ, ಅದ್ರ ಹೊಟ್ಟೆ ಕರ ಇತ್ತು, ಕರ ಒಂದ್ ಬದಿಗೆ, ಎಲ್ಲ ಒಂದೊಂದ್ ಬದಿಗೆ ಮಾಡಿಟ್ಟಾರೆ. ಅದು ಈ ದನ ಮಾತ್ರ ದನ ಹೇಳಲ್ಲ, ಇವನ್ ದನ ನಾಳೆ ಮನುಷ್ಯನಾದ್ರೂ ಅದೇ ತರ ಮಾಡ್ತಾರೆ. ಅದಕ್ಕಾಗಿ ನಮ್ಗೆ ಇದಕ್ಕೆ ರಕ್ಷಣೆ ಕೊಡ್ಲೇಬೇಕು. ಅವ್ರು ಯಾರು ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ತುಂಬಾ ಘೋರವಾದ ಸುದ್ದಿ ಇದೆಲ್ಲ. ಈ ತರ ಆಗ್ಬಾರ್ದು, ಈ ತರ ಆಗೋದಕ್ಕೆ ಅವಕಾಶನೂ ಕೊಡಬಾರ್ದು. ತುಂಬಾನೇ ನೋವು ಉಂಟಾಗಿ ಅದಕ್ಕೆ ಮಾಡಿದವ್ರಿಗೆಲ್ಲ ತುಂಬಾ ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಕಲಾಖಂಡಿತವಾಗಿ ಹಿಡಿದು ಶಿಕ್ಷೆ ಗುರಿಪಡಿಸಿ. ಒಂದು ಮೂಗು ಪ್ರಾಣಿ ಮೇಲೆ ಈ ತರ ಮಾಡೋದು ತುಂಬಾ ಖಂಡನೀಯ. ಇದು ಇವಾಗ ಅವ್ರು ಮಾಡಿರೋದು ತಪ್ಪೇ. ಇದು ಅದು ಮೂಕ ಪ್ರಾಣಿ. ಮನುಷ್ಯನಿಗಾದ್ರೆ ಮನುಷ್ಯನ ಮೇಲೆ ಜಿಗ್ ತೀರಿಸ್ಕೊಳ್ಳೋದು ಬೇಡ ಅನ್ನಲ್ಲ. ಈ ಪ್ರಾಣಿಗಳ ಮೇಲೆ ಮಾಡೋದು ಇದೆಯಲ್ಲ, ಬಹಳ ಇದು ನಾವು ಖಂಡಿಸ್ತೀವಿ. ಅವಾಗ ನಡೀತಾರೆ. ಸರ್ಕಾರ ಏನ್ ಮಾಡ್ತಿದೆ, ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತಿದ್ವಿ. ತರ ಮಾಡೋದು ತಪ್ಪಲ್ವ ಸರ್? ಇದು ಅದರ ಹಾಲು ಕುಡಿತಾರೆ, ನನ್ನ ಮಕ್ಳು ಗಂಜಲ ಕುಡಿತಾರ, ಅದರಿಂದ ಹಾಲು ಕುಡಿತಾರೆ ಗೊತ್ತಾಗಲ್ವ? ಅದರ ಮಾಡೋದು ತಪ್ಪಲ್ವ ಸರ್? ತರದವ್ರನ್ನ ಈ ತರ ಮಾಡಿದಾಗ ಏನ್ ಸಿಗುತ್ತೆ ತಗೊಂಡು ರಪ್ಪ ಅಂತ ಹೊಡಿಬೇಕು. ಎಂತ ಕಿತ್ತೋದವ್ರು ಇರ್ಬೇಕು. ಒಂದು ಚೂರು, ಒಂದು ಚಿಕ್ಕದಾಗ ಒಂದು ಕರುಣೆ ಇಲ್ಲ ಒಂದು ಪ್ರಾಣಿ ಅಂತ. ತುಂಬಾ ಹೇಯ ಕೃತ್ಯ ಅದು. ಒಬ್ಬ ಅಪ್ಪ ಅಮ್ಮ ಹುಟ್ಟಿರೋರು ಯಾರು ಆ ತರ ಕೆಲಸ ಮಾಡಲ್ಲ. ಅದು ಆದಷ್ಟು ಬೇಗ ಅವ್ರು ಯಾರು ಈ ಕೆಲಸ ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿದು ಅದಕ್ಕೆ ತಕ್ಕ ಶಿಕ್ಷೆ ಕೊಡಿಸ್ಬೇಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಇದ್ರ ಮೂಲಕ.